ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಧಿವೇಶನದ ಕೊನೆಯ ದಿನ ಸರ್ಕಾರಕ್ಕೆ ಕಾದಿದೆಯಾ ಸಂಕಷ್ಟ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಇಷ್ಟು ದಿನಗಳ ಕಾಲ ಬಜೆಟ್ ಆಯ್ತು, ಬಜೆಟ್ ಮೇಲಿನ ಚರ್ಚೆಗಳಾಯ್ತು. ಇವತ್ತು ಅಧಿವೇಶನದ ಕೊನೆಯ ದಿನ ಸರ್ಕಾರಕ್ಕೆ ಕಾದಿದೆಯಾ ಸಂಕಷ್ಟ ಅನ್ನೋದು ಪ್ರಶ್ನೆ. ಒಳ ಮೀಸಲಾತಿ ವಿಚಾರದಲ್ಲಿ ಸರ್ಕಾರಕ್ಕೆ ಡೆಡ್ ಲೈನ್ ಕೊಟ್ಟಿದ್ದಾರೆ ಬಲಗೈ ಸಮುದಾಯದವರು. ಎಡಗೈ ಹಾಗೂ ಬಲಗೈ ಸಮುದಾಯದ ಸಚಿವರ ಮೇಲೆ ಒತ್ತಡ ಜಾಸ್ತಿ ಆಗ್ತಾ ಇದೆ ಅಂತೆ. ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚುನಾವಣೆಯಲ್ಲಿ ಕೊಟ್ಟ ಬೇಡಿಕೆ ಈಡೇರಿಸಲೇಬೇಕು ಅಂತ ಒತ್ತಡ ಜಾಸ್ತಿ ಮಾಡ್ತಿದ್ದಾರೆ. ಹಲವು ಬಾರಿ ಸಚಿವ ಸಂಪುಟ ಸಭೆಗೆ ಅದನ್ನ ಗಮನಕ್ಕೆ ತಂದ್ರೂ ಕೂಡ ಸಂಕಷ್ಟ ಪರಿಹರಿಸೋದ್ರಲ್ಲಿ ಫೇಲ್ ಆಗ್ತಿದೆ ಸರ್ಕಾರ ಅಂತ. ಬೇಡಿಕೆ ಈಡೇರಿಸಿ ಇಲ್ಲವೇ ಪರಿಣಾಮ ಎದುರಿಸಿ ಅಂತ ಎಚ್ಚರಿಕೆ ಕೊಡ್ತಿದ್ದಾರೆ ಸಮುದಾಯದವರು. ಸಂಜೆ ಇತ್ಯರ್ಥ ಆಗದಿದ್ರೆ ಸರ್ಕಾರದ ವಿರುದ್ಧ ಅತಿ ದೊಡ್ಡ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಗಂಭೀರವಾಗಿ ಚರ್ಚೆ ಆಗೋ ಸಾಧ್ಯತೆ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಗಮೋಹನ್ ದಾಸ್ ಅವರು ಕೊಟ್ಟಿರುವಂತಹ ವರದಿ ಅವೈಜ್ಞಾನಿಕವಾಗಿದೆ. ಅದು ಪೂರ್ಣ ಪ್ರಮಾಣದಲ್ಲಿ ಸಮೀಕ್ಷೆ ಆಗಿಲ್ಲ. ನಮ್ಮ ಸಮುದಾಯದ ಅಷ್ಟು ಕುಟುಂಬಗಳನ್ನ ತಲುಪಿಲ್ಲ. ಹಾಗಾಗಿ ಅಲ್ಲಿ ಅಂಕಿ ಅಂಶಗಳು ಕೂಡ ಸರಿಯಾಗಿ ಉಲ್ಲೇಖ ಆಗಲಿಲ್ಲ. ಹಾಗಾಗಿ ಆ ವರದಿಯನ್ನ ಕೈ ಬಿಡಬೇಕು ಅಂತ ಒತ್ತಡ ಜಾಸ್ತಿ ಮಾಡ್ತಿದ್ದಾರೆ ಎಡಗೈ ಮತ್ತು ಬಲಗೈ ಸಮುದಾಯದವರು. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಡೆಯುವ ಸಚಿವ ಸಂಪುಟ ಸಭೆಯಲ್ಲಿ ಗಂಭೀರ ಚರ್ಚೆ ಆಗುತ್ತೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ.